ಇನ್ನೊಂದು ಸಂಡೇ ವ್ಲಾಗಿಗೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತಿನ ನಮ್ಮ ಪಯಣ, ನಾನು ಆ್ಯಕ್ಚುಲಿ ನಮ್ಮ ಹೋಮ್ ಟೌನಿಗೆ ಬಂದಿದ್ದೆ, ಕೆ ಆರ್ ನಗರ. ಈಗ ವಾಪಸ್ ಹೋಗ್ಬೇಕಾದ್ರೆ ಒಂದು ಡಿಫ್ರೆಂಟ್ ರೂಟ್ ತೊಗೊಳ್ಳೋಣ ಅಂತ, ಕನಕಪುರ ಸೈಡ್ ಹೋಗೋಣ ಅಂತ ಡಿಸೈಡ್ ಮಾಡೀನಿ. ಕನಕಪುರ ಸೈಡ್ ಹೋಗಬೇಕಾದ್ರೆ ಮಧ್ಯದಲ್ಲಿ ಮಳವಳ್ಳಿ ಹತ್ರ ರೈಟಿಗೆ ಒಂದು ಡೈವರ್ಷನ್ ಇರುತ್ತೆ. ಆ ಡೈವರ್ಷನ್ ಹತ್ರ ಗಗನಚುಕ್ಕಿ, ಬಾರಚುಕ್ಕಿ ವಾಟರ್ ಫಾಲ್ಸ್ ಇರುತ್ತೆ. ಆ ವಾಟರ್ ಫಾಲ್ಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇವತ್ತು ನನ್ನ ಪ್ಲ್ಯಾನ್ ಅಷ್ಟೇ. ನಮ್ಮೂರಿಂದ 105 ಕಿಲೋಮೀಟರ್ಸ್ ಇದೆ. ನಾನು ಮೈಸೂರಿಗೆ ಹೋಗಬೇಕು, ಮಳವಳ್ಳಿ ಮೈಸೂರಿಗೆ ಒಂದು 35 ಕಿಲೋಮೀಟರ್ಸ್ ಇದೆ. ಆ್ಯಂಡ್ ನನ್ನ ಡೆಸ್ಟಿನೇಷನ್ಗೆ 101 ಕಿಲೋಮೀಟರ್ಸ್ ಇದೆ. ಟೂ ಹಾರ್ಸ್ ತೋರಿಸಿದೆ. ನೋಡೋಣ ರೋಡ್ ಹೆಂಗಿದೆ. ನಾನು ಫಸ್ಟ್ ಟೈಮ್ ಹೋಗ್ತಿರೋದು ಈ ರೋಡು. ಇದು ಲಕ್ಷ್ಮಣ್ ತೀರ್ಥ ನದಿ. ಆಯಿತಾ, ಇದು ಹೋಗ್ಬಿಟ್ಟು ಕೆ ಆರ್ ಎಸ್ ಬ್ಯಾಕ್ ವಾಟರ್ಸಿಗೆ ಜಾಯ್ನ್ ಆಗುತ್ತೆ. ಇದು ಹುಣಸೂರಿಂದ ಬರ್ತಿರೋದು ನದಿ, ಹುಣಸೂರು ಸೈಡಿಂದ. ಈಗ ಹೋಗಿ ನಾವು ಮಡಿಕೇರಿ ಮೇನ್ ರೋಡಿಗೆ ಜಾಯ್ನ್ ಆಗಬೇಕು. NH ನಂಬರ್ ಗೊತ್ತಿಲ್ಲ, ನಾನು ಕಮೆಂಟ್ ಅಂದರೆ ಎಡಿಟ್ ಮಾಡ್ಬೇಕಾರೆ ಹಾಕ್ತೀನಿ. ಇದು NH ನೋಡಿ ಹೆಂಗಿದೆ NH. ಇದುವೆ ಬೇರೆಯಾದಿಂದ ಇಲ್ಲಿ ಬರೋ ಅಷ್ಟರಲ್ಲಿ ಫುಲ್ಲು ದಡ್ಕ ರೋಡು. ಯಾವಾಗ ರೆಡಿ ಮಾಡಿಸ್ತಾರೆ ಗೊತ್ತಿಲ್ಲಪ್ಪ. ಈಗ ನಾವು ರೀಚ್ ಆಗ್ತಿದ್ದೀವಿ ಮ್ಯಾಂಗ್ಳೂರು-ಮೈಸೂರು ಹೈವೇ, ಅವ್ರು ಮ್ಯಾಂಗ್ಳೂರು ಹೈವೇ. ನಮ್ಮ ಮೈಸೂರು ವಯ ಹೋಗ್ಬೇಕಾದ್ರೆ ನೋಡಿ, ಇಲ್ಲಿಂದ ಮಡಿಕೇರಿ ಜಸ್ಟ್ 80-90 ಕಿಲೋಮೀಟರ್ಸ್ ಇದೆ ಅಷ್ಟೇ. ಆರಾಮ್ಸೆ ಹೋಗಿ ಬರ್ಬೋದು. ಒಂದು ಸಲ ಊರಿಗೆ ಬಂದಾಗ ಮಡಿಕೇರಿಗೂ ಹೋಗೋಣ. ನೋಡಿ ಹಿಂಗೆ ಲೆಫ್ಟು ಮೈಸೂರು ರೋಡಿಗೆ ಜಾಯ್ನ್ ಆಗಬೇಕು. ಇದು ಹೈವೇ. ಈ ಹೈವೇಲಿ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಅನಿಸುತ್ತೆ ಈ ಬೈಕ್ ಎತ್ಕೊಂಡು. ಇಲ್ವಾಲದಿಂದ ಬಂದು ಜಾಯ್ನ್ ಆಗಿದ್ದೀನಿ, ಬಟ್ ಈ ಸೈಡು ಫಸ್ಟ್ ಟೈಮ್. ಅಂದರೆ 4 ಲೈನ್ ಹೈವೇ, ಮೈಸೂರಿಗಂತನೂ ಇದೆ. ಇಲ್ಲಿಂದ ಸ್ಟಾರ್ಟ್ ಆಗಿ ಬಿಳ್ಕೆರೆಯಿಂದ ಸ್ಟಾರ್ಟ್ ಆಗಿ ರೋಡ್ ಒಂದು ರೇಂಜಿಗಿದೆ ಗುರು, ಅಂತೇನು ಕೆಡವಾಗಿಲ್ಲ. '06 ಇದು ತುಮಕೂರು ಗಾಡಿ ತಾನೇ? ಹೌದು. ಈಗ ಆಲ್ಮೋಸ್ಟ್ ಇಲ್ವಲ್ಲ ರೀಚ್ ಆಗ್ತಾ ಇದ್ದೀನಿ. ಸ್ಪೀಡ್ ಕ್ಯಾಮ್ಸ್ ಇರುತ್ತಿಲ್ಲಲ್ಲ, 80 ಏನೋ ಲಿಮಿಟ್ ಅನ್ಸುತ್ತಾ ಇದೆ. ನನ್ನ ಮಕ್ಕಳು ಹೆಂಗೆಂಗೋ ನುಗ್ತಾರೆ. ಗೈಸ್, ಇದು ಇಲ್ವಾಲ ಅಂತ. ಇನ್ನೊಂದು ರೂಟ್ ತೊಗೊಂಡಿದ್ರೆ ನಾನು ಇಲ್ಲಿ ಲೆಫ್ಟಿಂದ ಒಂದು ರೋಡ್ ಹೋಗ್ತಾಯಿದ್ದೆ ನೋಡಿ, ಅಲ್ಲಿಂದ ಬರಬೇಕಾಯ್ತು. 22 ಕಿಲೋಮೀಟರ್ಸ್ ನಮ್ಮ ಊರಿಗೆ. ಈ ಕಡೆಯಿಂದ ಹೋದ್ರೆ ಈ ಕಡೆ ಅಂದರೆ ಒಂದು 5-10 ಕಿಲೋಮೀಟರ್ಸ್ ಜಾಸ್ತಿ ಆಗ್ಬೋದು ಅಷ್ಟೆ. ಅಜ್ಜಿ ನ್ಯೂಟ್ಲಿಗೆ ಬೀಳ್ತಾಯ್ತಲ್ಲ ಗುರು, ಬೇಡದೇ ಇರೋ ಟೈಮಲ್ಲಿ. ಇಲ್ಲೆಲ್ಲ ಸ್ಪೀಡ್ ಕ್ಯಾಮ್ಸ್ ಮುಂದೆ ಇರುತ್ತೆ. ವ್ಯಾನ್ಸೇ ನಿಂತ್ಕೊಂಡ್ಬಿಟ್ಟಿರ್ತಾರೆ, ಪೊಲೀಸ್ದು ಪೆಟ್ರೋಲ್ ಇರುತ್ತಲ್ಲ ಅದು ಹಾಕ್ಕೊಂಡು. ಈಗ ನಾನು ರಿಂಗ್ ರೋಡಿಂದ ಹೋಗ್ಬೇಕಂತ ಅಂದ್ಕೊಳ್ತಾ ಇದ್ದೀನಿ, ನೋಡೋಣ.
ಗೈಸ್ ಎಕ್ಸಾಕ್ಟ್ಲಿ ಈಗ ಹುಡ್ಗಳ್ಳಿ ಸಿಗ್ನಲಲ್ಲಿ ಇದ್ದೀನಿ. ಹಿಂಗೆ ಹೋದರೆ ಕೆ ಆರ್ ಎಸ್ ಬ್ಯಾಕ್ ವಾಟರ್ಸ್ಗೆ ಹೋಗ್ಬೋದು. ಈಗ ನಾವು ಸ್ಟ್ರೈಟ್ ಹೋಗಿ ರಿಂಗ್ ರೋಡಿಗೆ ಜಾಯ್ನ್ ಆಗಬೇಕು. ಗೈಸ್ ಇಲ್ಲಿಂದ ಸ್ಟ್ರೈಟ್ ಹೋದರೆ ಸಿಟಿಗೆ ಹೋಗ್ತಿಲ್ಲ ನಾನು, ಇಲ್ಲೇ ರಿಂಗ್ ರೋಡ್ ತೊಗೋತಾ ಇದ್ದೀನಿ ಲೆಫ್ಟಿಗೆ. ಮುಂದೆ ರಿಂಗ್ ರೋಡಲ್ಲಿ ರೈಟಿಗೆ ಒಂದು ರೋಡ್ ಇದೆ. ರೈಟಿಗೆ ಹೋದರೆ ಊಟಿ, ನಂಜನಗೂಡು, ಆರುಡಿಗೆ ಹೋಗಿ ಜಾಯ್ನ್ ಆಗ್ಬೋದು. ಇನ್ನು ಲೆಫ್ಟಿಗೆ ಹೋದರೆ ಬೆಂಗಳೂರು, ಇನ್ನು ರಿಂಗ್ ರೋಡಲ್ಲಿ ಬೆಂಗಳೂರು ರೋಡಿಗೆ ಹೋಗಿ ಜಾಯ್ನ್ ಆಗ್ಬೋದು. ಕಾಲೇಜೆಲ್ಲ ಬರ್ತಿರ್ಬೇಕಾದ್ರೆ ಆ್ಯಕ್ಟಿವ್ ಅದಲ್ಲಿ ಬಂದಿದೆ ಇಲ್ಲಿ. ಎಲ್ಲ ಸ್ಪೀಡ್ ಕ್ಯಾಮ್ಸ್ ಇರುತ್ತೆ. ಫುಲ್ ರಿಂಗ್ ರೋಡಲ್ಲಿ ಫುಲ್ಲು ಸ್ಪೀಡ್ ಕ್ಯಾಮ್ಸ್ ಹಾಕಿರ್ತಾರೆ. ಇದೇನು ಪಾತ್ರಗಳ ಗಾಯ್ಸ್ ಇಲ್ಲಿಂದ ರೈಟ್ ಹೋದರೆ ನಮ್ಮ ಕಾಲೇಜ್. ಈಗ ಆ ಕಡೆ ಹೋಗ್ತಿಲ್ಲ, ಬೇಡ ಅಲ್ಲಿ ಸದ್ಯಕ್ಕೆ. ಇನ್ನೊಂದು ದಿನ ಯಾವತ್ತಾರ ಅವಾಗ ತೋರಿಸ್ತೀನಿ. ನಮ್ಮ ರೂಮು ಕಾಲೇಜೆಲ್ಲ ಅಲ್ಲಿ ಹೋಗ್ತಿದ್ವಿ ಅವಾಗ ಆ ರೋಡಲ್ಲಿ. 60 ಮಾಡಿಬಿಟ್ಟಿದ್ದಾರ ಸ್ಪೀಡ್ ಲಿಮಿಟು. ಅದ್ರ ಕ್ಯಾಮಿಗೆ ಸಿಗಾಕೊಂಡ್ರೆ 500 ರೂಪಾಯಿ ದಂಡ ಫಿಕ್ಸು. ಹಿಂಗೆ ಹೋದರೆ GRS ಸಿಗುತ್ತೆ ಅಂತ. ಲೆಫ್ಟಿಗೆ ಸಿಗುತ್ತೆ, ಆವಾಗ ಸಿಕ್ಕಿದ್ರೆ ತೋರಿಸಿಂದ. ಇದೊಂದು ಕರ್ವರ್ಲ್ಲಿ ಎಲ್ಲರೂ ಜೋಪಾನವಾಗಿರಬೇಕು. ಸಖತ್ ಟರ್ನ್ ಇದೆ ಇಲ್ಲಿ. ಕಾರಲ್ಲಿ ಬಂದಾಗೆಲ್ಲ ಕೇರ್ಫುಲ್ ಆಗಿರಬೇಕು. ಬ್ಯಾರಿಕೇಡ್ಸ್ ಹಾಕಿದ್ದಾರೆ ಸ್ಪೀಡಾಗಿ ಬಂದಾಗ ಸ್ವಲ್ಪ, ಅದಕ್ಕೆ ಸ್ಪೀಡ್ ಲಿಮಿಟ್ ಹಾಕಿರೋದು, ಅದು ಬೇರೆ ವಿಷಯ. ಬಟ್ ಬಿ ಕೇರ್ಫುಲ್ ಅಷ್ಟೇ. ಮೈಸೂರು ಫೇಮಸ್ ಇನ್ಫೋಸಿಸ್ ಬಿಲ್ಡಿಂಗು ಲೆಫ್ಟಿಗೆ ಹೋದರೆ ಸಿಗುತ್ತೆ. ಇನ್ಫೋಸಿಸು ಲಾಸ್ಟ್ ಸ್ಟಾಪ್ 116, 119 ಬಸ್ಸು. ಯಾರಿಗೆಲ್ಲ ನೆನಪಿದೆ ನಮ್ಮ ಕಾಲೇಜ್ ಟೈಮ್ ಬಸ್ ಅದು, ಎಕ್ಸ್ಪೆಷಲಿ 119. ಆದರೂ ಈ ಮಹೇಂದ್ರ ಕಾರ್ ಸಕಲ ಕಾಣೋದಲ್ವ. B6 ನಾನೇ ಕಾಣಿಸ್ತಾ ಇದ್ದೀನಿ ಕಣೋ ಆ ರಿಫ್ಲೆಕ್ಷನಲ್ಲಿ. ಇದು ಜಟ್ಟಿಪಲ್ಲ ಕನಕಪುರ ಮೇನ್ ರೋಡು. ಯಾವ ಜಟ್ಟಿಪಲ್ಲನೋ ಗೊತ್ತಿಲ್ಲ ನನಗೆ. ಗಾಯ್ಸ್ ಇಲ್ಲಿಂದ ನಾವು ಲೆಫ್ಟಿಗೆ ತೊಗೋತಾ ಇದ್ದೀವಿ. ಸೊ ಲೆಫ್ಟಿಗೆ ಅಂದರೆ ಇಲ್ಲೇ ಹೇಳ್ಕೊಂಬಿಡೋಣ. ನೋಡಿ ನಮಗೆ ಗ್ರೀನು ಹೆಂಗೆ ಸಖತ್ತಾಗಿ ಬಿಡ್ಬಿಡುತ್ತೆ. ಇಲ್ಲಿಗೆ ಏನಕ್ಕೋ ಬಂದಿರೋ ನೆನಪು ಗುರು. ಇಲ್ಲ, ನಾನು ಕಾಲೇಜ್ ಟೈಮಲ್ಲಿ ಏನೋ ಬಂದಿದೆ ಅನಿಸುತ್ತೆ. ಏನಿದು ಗ್ಯಾಂಗ್ಸ್ಟರ್ಸ್, ಬ್ಲ್ಯಾಕ್ ಕಾರ್ಸ್. ಇದು ಹೊಸ ರೋಡ್ ಆದ್ದರಿಂದ ಅಷ್ಟು ಐಡಿಯಾಸ್ ಇಲ್ಲ ಹೇಗಿರುತ್ತೆ ರೋಡ್ಸು. ನೋಡ್ಕೊಂಡು ಹೋಗ್ಬೇಕು ನಿಧಾನಕ್ಕೆ. ಇದೊಂದು 60 ಕಿಲೋಮೀಟರ್ಸ್ ಇದೆ. ಏನು ತಂಪಾಗಿದೆಯಪ್ಪ ಇಲ್ಲಿ, ಸಖತ್ತಿದೆ ಮಾತ್ರ. ಈಗ ಟ್ರಾಫಿಕ್ ಇರುತ್ತೆ, ಸಂಡೇ ಅಲ್ವಾ. Stop recording.